Hello everyone. Hello everyone. This is your 1996 Karavali trader. Today in this video, let us do the Bank Nifty analysis. What the market is saying. ಮಾರ್ಕೆಟ್ ಎಲ್ಲಿ ಹೋಗ್ಬೋದು, ಅಪ್ಪರ್ ಸೈಡ್ ಲೋವರ್ ಸೈಡ್, ಮಾರ್ಕೆಟ್ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದೆಯಾ, ಯಾಕೆ ಹಿಂಗ್ ಆಗ್ತಾ ಇದೆ ಎಂದು, ಹಾಗೂ ಮಾರ್ಕೆಟಿನ ಸಪೋರ್ಟ್ ಎಲ್ಲಿದೆ, ಹಾಗೂ ಒಂದು ಹೊಸ ಕಾನ್ಸೆಪ್ಟ್ ಆದ ರೌಂಡಿಂಗ್ ನಂಬರ್ ಕಾನ್ಸೆಪ್ಟ್. ರೌಂಡಿಂಗ್ ನಂಬರ್ ಅಲ್ಲಿ ಹೇಗೆ ಬೈ ಮಾಡ್ಬೋದು, ಹೇಗೆ ಸೆಲ್ ಮಾಡ್ಬೋದು, ಏನಾಗ್ಬೇಕು, ಸಿಂಪಲ್ ಆಗಿ ನೋಡೋಣ. ಬನ್ನಿ ಚಾರ್ಟ್ ಅಲ್ಲಿ ನೋಡೋಣ ಹೇಗೆ ಮಾಡ್ಬೋದು ಟ್ರೇಡ್ ರೌಂಡಿಂಗ್ ನಂಬರ್ ಬೇಸ್ಡ್, ಹೇಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನು ಇನ್ ದಿ ಮನಿ ಪ್ರೀಮಿಯಂ ಚಾರ್ಟ್. ಇನ್ ದ ಮನಿ ಅಂತ ಹೇಳಿದರೆ ನೋಡಿ, ಮಾರ್ಕೆಟ್ ಇವಾಗ 46,600 ಅರೌಂಡ್ ಕ್ಲೋಸ್ ಆಗಿದೆ. ನಾನು 46,500 ಎಂದು ಕನ್ಸಿಡರ್ ಮಾಡಿ 46,000 ಅಂದ್ರೆ 46,000 ಕಾಲ್ ಅನ್ನು ತಗೊಂಡಿದ್ದೀನಿ, ಹಾಗೂ 47,000 ಪುಟ್ ಅನ್ನು ತಗೊಂಡಿದ್ದೀನಿ. ಆಯ್ತಾ, ಈ ಚಾರ್ಟ್ ಅನ್ನು ತಗೊಂಡು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಅನ್ನು ಹೇಳ್ಕೊಡ್ತೀನಿ, ಎಲ್ಲಿದೆ ಅಂತ ತಿಳ್ಕೊಂಡು ನೋಡ್ಬೋದು ನಾವು ಈ ಚಾರ್ಟ್ ಅಲ್ಲಿ. ಹಾಗೂ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಹೇಗೆ ಟ್ರೇಡ್ ಮಾಡ್ಬೇಕೆಂದು ನಾವು ನೋಡೋಣ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ. ಸೊ ಇದು ನಮ್ಮ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಚಾರ್ಟ್. ಸೊ ಈ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಚಾರ್ಟ್ ಅಲ್ಲಿ ನಾನು ಇವಾಗ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಹೋಗ್ತೀನಿ. ಸೊ ನಾನು ಇವಾಗ ರೌಂಡಿಂಗ್ ನಂಬರ್ ಬೇಸ್ಡ್ ಕಾನ್ಸೆಪ್ಟ್ ಅಂದೆ ಅಲ್ವಾ, ಅದನ್ನ ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವಾಗ ಈ ರೌಂಡ್ ನಂಬರ್ ಇರುತ್ತೆ, ಕನ್ಸಿಡರ್ ಮಾಡಿ ರೌಂಡ್ ನಂಬರ್ ಆಸ್ ಇದು 47,000 ಇಲ್ಲಿ ಇದೆ. ಸೊ ಅದೇ ಹೇಳ್ತೀನಿ 47,000, ಹಾಗೂ ಇದು 46,000 ಕೆಳಗಡೆ ಸೈಡ್ ರೌಂಡ್ ನಂಬರ್ ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ ಯಾವಾಗ ರೌಂಡ್ ನಂಬರಿಗೆ ಫಾಸ್ಟ್ ಮೊಮೆಂಟಮ್ ಕೊಡುತ್ತೆ, ಆಯ್ತಾ, ನೆಕ್ಸ್ಟ್ ನೀವು ಏನ್ ಹುಡುಕ್ಬೇಕು ಅಂತ ಹೇಳಿದ್ರೆ ಫಾಸ್ಟ್ ಮೊಮೆಂಟಮ್ ಈ ತರ ರೌಂಡ್ ನಂಬರ್ ಕೊಟ್ಟಾಗ ಯಾವಾಗ ಅಪ್ ಸೈಡ್ ಆಗಿರ್ಲಿ ಡೌನ್ ಸೈಡ್ ಆಗಿರ್ಲಿ, ಇದು 46,000 ಲೆವೆಲ್ಗೆ ಫಾಸ್ಟ್ ಮೊಮೆಂಟಮ್ ಕೊಟ್ಟಿದ್ದಾರೆ. ಇಲ್ಲಿ ಮೊಮೆಂಟಮ್ ಸ್ಲೋ ಆಗೋದು ನೋಡ್ಬೇಕು. ಒಂದು ಸ್ಮಾಲ್ ರೆಡ್ ಕಲರ್ ಕ್ಯಾಂಡಲ್, ಆಗ ಆ ರೆಡ್ ಕಲರ್ ಕ್ಯಾಂಡಲ್ ಹೈನ ಕ್ರಾಸ್ ಆಗೋದು ಈ ಗ್ರೀನ್ ಕಲರ್ ಕ್ಯಾಂಡಲ್ ಆದಾಗ ಇದು ಅರ್ಥ ಏನಂದ್ರೆ ಸೆಲ್ಲಿಂಗ್ ಮೊಮೆಂಟಮ್ ಇಲ್ಲಿ ಸ್ಲೋ ಆಗಿದೆ. ಸೊ ಇಲ್ಲಿ ನೀವು ಈ ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್, ರೆಡ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗಿರೋ ಗ್ರೀನ್ ಕಲರ್ ಕ್ಯಾಂಡಲ್ ಮೇಲೆ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ಇದನ್ನ ಕೊಡಿ. ಸೇಮ್ ಹಾಗೆ ಕಾನ್ಸೆಪ್ಟ್, ಯಾವಾಗ ರೌಂಡ್ ನಂಬರಿಗೆ ಫಾಸ್ಟ್ ಮೊಮೆಂಟಮ್ ಆಗುತ್ತೆ, ಹೀಗೆ ಫಾಸ್ಟ್ ಆಗಿ ಬರುತ್ತೆ. ಒಂದು ಮೊಮೆಂಟಮ್ ಸ್ಲೋ ಆಗೋದು ನೋಡಿ, ಅಂದ್ರೆ ಸ್ಮಾಲ್ ಗ್ರೀನ್ ಕಲರ್ ಕ್ಯಾಂಡಲ್, ಹಾಗೆ ಒಂದು ಸ್ಮಾಲ್ ಗ್ರೀನ್ ಕಲರ್ ಕ್ಯಾಂಡಲ್ ನ ಲೋ ರೆಡ್ ಕಲರ್ ಕ್ಯಾಂಡಲ್ ಕ್ರಾಸ್ ಮಾಡ್ಬೇಕು. ಕ್ರಾಸ್ ಆಗ್ತಾ ಇದ್ದಾಗೆ ಟ್ರೇಡ್ ತಗೊಬಹುದು. ಆಯ್ತಾ, ಸ್ಟಾಪ್ ಲಾಸ್ ಇದು ಹೈ ಕೊಡ್ಬೇಕಾಗುತ್ತೆ. ಇದು ರೌಂಡಿಂಗ್ ನಂಬರ್ ಬೇಸ್ಡ್ ಫಾಸ್ಟ್ ಮೊಮೆಂಟಮ್ ಟು ರೌಂಡಿಂಗ್ ನಂಬರ್ ಬೇಸ್ಡ್ ಕಾನ್ಸೆಪ್ಟ್. ಇದು ಏನ್ ಹೇಳಿ, ಫಾಸ್ಟ್ ಮೊಮೆಂಟಮ್ ಅಂತ ಹೇಳಿದರೆ ಒಂದು ದೊಡ್ಡ ಕ್ಯಾಂಡಲ್ ಆಗುತ್ತೆ, ಆಮೇಲೆ ಒಂದು ಸ್ಮಾಲ್ ಕ್ಯಾಂಡಲ್ ಆಗುತ್ತೆ ರೌಂಡ್ ನಂಬರ್ ಹತ್ರ ಬರ್ತಾ ಇದ್ದಾಗೆ. ಇಲ್ಲಾದ್ರೆ ರೌಂಡ್ ನಂಬರ್ ಕೆಳಗಡೆ ಬರ್ತಾ ಇದ್ರೆ ಹಾಗೆ ಒಂದು ಫಾಸ್ಟ್ ದೊಡ್ಡ ಕ್ಯಾಂಡಲ್ ಆಗುತ್ತೆ, ಆಮೇಲೆ ಒಂದು ಸ್ಮಾಲ್ ಕ್ಯಾಂಡಲ್ ಆಗುತ್ತೆ. ಈ ಕ್ಯಾಂಡಲ್ ಹೈ ಡಿಫ್ರೆಂಟ್ ಕಲರ್ ಕ್ಯಾಂಡಲ್ ಇಂದ ಕ್ರಾಸ್ ಆದಾಗ ನೀವು ಬೈಯಿಂಗ್ ಮಾಡಬಹುದು. ಇದು ಒಂದು ಕಾನ್ಸೆಪ್ಟ್. ಆಯ್ತಾ, ಸೊ ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇವತ್ತು ಹೇಗೆ 5 ಮಿನಿಟ್ಸ್ ಅಲ್ಲಿ ನಾವು ಟ್ರೇಡ್ ಮಾಡಬಹುದಿತ್ತು ಎಂದು ನೋಡೋಣ. ಇದು ನೋಡಿ, ಮಾರ್ಕೆಟ್ ನಿನ್ನೆ ಇಲ್ಲಿ ಕ್ಲೋಸ್ ಆಗಿತ್ತು, ಇವತ್ತು ಓಪನ್ ಆಗಿ ಫಾಸ್ಟ್ ಮೊಮೆಂಟಮ್ ಟು ನೋಡಿ, ಫಾಸ್ಟ್ ಮೊಮೆಂಟಮ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 90 ಪಾಯಿಂಟ್ಸ್ ಪ್ಲಸ್ ಇರ್ಬೇಕು ಕ್ಯಾಂಡಲ್. ಇದು ನೋಡಿ 126 ಪಾಯಿಂಟ್ ಇದೆ. ಸೊ ಇಲ್ಲಿ ಬಂದಾಗ ಮೊಮೆಂಟಮ್ ಸ್ಲೋ ಆಯ್ತು. ಸೊ ಇಲ್ಲಿ ನೋಡ್ಬೋದು ಈ ಗ್ರೀನ್ ಕಲರ್ ಕ್ಯಾಂಡಲ್ದು ಲೋ ಕ್ರಾಸ್ ಆಗಿದೆ. ಈ ಕ್ರಾಸ್ ಆಗ್ತಾ ಇದ್ದಾಗೆ ನೀವು ಇಲ್ಲಿ ಸೆಲ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಕೊಡ್ಬೋದು. ಇದು ಇದು ರೌಂಡಿಂಗ್ ನಂಬರ್ ಬೇಸ್ಡ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಆಯ್ತಾ, ಇಲ್ಲಿ ಒಂದು ಟ್ರೇಡ್ ಮಾಡ್ಬೋದು. ಸೊ ಇವತ್ತು ನಾನು ಹೇಳಿದೆ ಇಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ನೋಡಿ, ಇಲ್ಲಿಂದ 400 ಪಾಯಿಂಟ್ಸ್ ಮೊಮೆಂಟಮ್ ಆಗಿದೆ. ಸೊ ನಾಳೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಝೋನಿಗೆ ಬಂತಂತ ಹೇಳಿದ್ರೆ ಸೇಮ್ ಇಲ್ಲಿ ಏನ್ ಸೆಟಪ್ ಇದೆ ಅದೇ ಸೆಟಪ್ ನ ಫೋಕಸ್ ಮಾಡಿ ಆಗುತ್ತೆ. ನಾಳೆ ಸ್ಮಾಲ್ ರಿಸ್ಕ್ ಟು ರಿವಾರ್ಡ್ ಅಲ್ಲಿ ನೀವು ಟ್ರೇಡ್ ಮಾಡಬಹುದು. ಆಯ್ತಾ, ಮಾರ್ಕೆಟ್ ಇವಾಗ ಫುಲ್ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದೆ. ಇದ್ರ ಮೇಲ್ಗಡೆ ಹೋಗೋವರೆಗೂ ಇಲ್ಲಿ ನೋಡಿ, ಇದೇನ್ ಹೇಳಿದ್ನಲ್ಲ ರೌಂಡ್ ನಂಬರ್ ಬೇಸ್ಡ್ ಕಾನ್ಸೆಪ್ಟ್ ಅಲ್ಲಿ, ನಾಳೆನೂ ಹಾಗೆ ಇಲ್ಲಿ ಬಂತಂತ ಹೇಳಿದ್ರೆ ಇಲ್ಲೂ ಒಂದು ಸೆಲ್ಲಿಂಗ್ ಆಪರ್ಚುನಿಟಿ ಸಿಗುತ್ತೆ, ಹಾಗೂ ಈ ಝೋನ್ ಹತ್ರ ಬಂದ್ರೆ ಇಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳಿದ್ರೆ ಇಲ್ಲಿ ಈ ಝೋನ್ ಹತ್ರ ಒಂದು ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಬೈಯಿಂಗ್ ಆಪರ್ಚುನಿಟಿ ಹೇಗೆ ಅಂತ ಹೇಳಿದರೆ, ಕ್ಯಾಂಡಲ್ ರೆಡ್ ಕಲರ್ ಕ್ಯಾಂಡಲ್ ಸ್ಮಾಲ್ ಆಗ್ಬೇಕು ಇಲ್ಲಿ, ಆ ರೆಡ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆಗ್ತಾ ಇದ್ದಾಗೆ ಒಂದು ಟ್ರೇಡ್ ತಗೊಬಹುದು. ಇದಕ್ಕೆ ಟಾರ್ಗೆಟ್ ನಾಳೆ, ಹಾಗೂ ಒಂದು ಕಂಟಿನ್ಯೂಸ್ ಒಂದು ಈ ಮಂತ್ ಎಂಡ್ ಆಗುವವರೆಗೂ ನನ್ನ ಪ್ರೆಡಿಕ್ಷನ್ ಏನಂತ ಹೇಳಿದ್ರೆ ಸ್ಮಾಲ್ ಟಾರ್ಗೆಟ್ ಬೇಸಿಸ್ ಮೇಲೆ ಟ್ರೇಡ್ ಮಾಡಬೇಕು. ಮಾರ್ಕೆಟ್ ಯಾವ ಟ್ರೆಂಡಿಗೂ ಹೋಗೋದಿಲ್ಲ. ಮಾರ್ಕೆಟ್ ಯಾವುದೇ ದೊಡ್ಡ ದೊಡ್ಡ ಡೈರೆಕ್ಷನ್ ಗೆ ಹೋಗೋದು
ಸ್ಥಿತಿಯಲ್ಲಿ ಇಲ್ಲ ಮಾರ್ಕೆಟ್ ಇವಾಗ ಪ್ರಸ್ತುತ ಕಂಡೀಷನ್ ಅಲ್ಲಿ. ಸೊ ನಾವು ಇದನ್ನ ಪ್ರೀಮಿಯಂ ಚಾರ್ಟ್ ಅಲ್ಲಿ ನೋಡೋಣ. ಕಾಲ್ ಹಾಗೂ ಪುಟ್ ಪ್ರೀಮಿಯಂ. ಇಲ್ಲಿ ನಾನು ಆಲ್ರೆಡಿ ಕಾಲ್ ಹಾಗೂ ಪುಟ್ ಪ್ರೀಮಿಯಂ ಹಾಕಿಟ್ಟಿದ್ದೀನಿ. ಇದು ನೋಡ್ಬೋದು, ಇದು 46,600 ಕಾಲ್ ಹಾಗೂ ಇದು 47,700 ಕಾಲ್. ಆಯ್ತಾ, ನಾನು ಇಲ್ಲಿ ಕಾಲ್ ಹಾಗೂ ಪುಟ್ ಆಪ್ಷನ್ ಅಲ್ಲಿ ಹೇಳ್ತೀನಿ ಎಲ್ಲಿ ಸೆಲ್ಲಿಂಗ್ ಮಾಡ್ಬೋದು ಅಂತ. ನೋಡಿ, ನಾಳೆ ಏನಾದ್ರು ಮಾರ್ಕೆಟ್ ಬಂದ್ರೆ ಓಪನ್ ಆಗಿ ಈ ಝೋನ್ ಅಲ್ಲಿ ಕಾಲ್ ಸೆಲ್ಲಿಂಗ್ ಮಾಡಕ್ ಆಪರ್ಚುನಿಟಿ ಇದೆ. ಕಾಲ್ ಸೆಲ್ಲಿಂಗ್ ಅಂದ್ರೆ ಇಲ್ಲಿ ನೋಡಿ, ಹೇಗೆ ಹೇಳಿದ್ನಲ್ವಾ ಅಲ್ಲಿ ನೋಡಿ, ಇದೇ ಸೇಮ್ ಕಾನ್ಸೆಪ್ಟ್. ಏನಿತ್ತು ಅಂತ ಹೇಳಿದ್ರೆ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಕ್ರಾಸ್ ಆಗ್ತಾ ಇದ್ದಾಗೆ ಇಲ್ಲಿ ಎಂಟರ್ ಕೊಡೋದು, ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಹೈ ಕೊಡೋದು 50 ಪಾಯಿಂಟ್ಸ್. ಯಾವತ್ತು ನೋಡಿ ಈ ಸೆಟಪ್ ಅಲ್ಲಿ 1:3 ರಿಸ್ಕ್ ರಿವಾರ್ಡ್ ಇದೆ. 1:3 ಮಿನಿಮಮ್. 1:3 ಅಂತ ಹೇಳಿದ್ರೆ 50 ಪಾಯಿಂಟ್ಸ್ ಅಗೇನ್ಸ್ಟ್ 150 ಪಾಯಿಂಟ್ಸ್ ಅಂತೂ ಮೊಮೆಂಟಮ್ ಬಂದೇ ಬರುತ್ತೆ. 1:3 ಇದ್ದೇ ಇದೆ. ಆಯ್ತಾ, ಸೆಟಪ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾಳೆ ಸೇಮ್ ಫಾಲೋ ಮಾಡ್ಬೋದು. ಇಲ್ಲಿ ಈ ಝೋನಿಗೆ ಬಂತು ಅಂತ ಹೇಳಿದ್ರೆ ನೀವು ಸೆಲ್ಲಿಂಗ್ ಮಾಡ್ಬೋದು 1:3 ರಿಸ್ಕ್ ರಿವಾರ್ಡ್. ಇಲ್ಲ, ಇದು ಫುಟ್ ಚಾರ್ಟ್ ಅಲ್ಲಿ ನೋಡ್ಬೋದು ನೀವು, ಏನಾದ್ರೂ ಈ ಝೋನಿಗೆ ಬಂತಂತ ಹೇಳಿದ್ರೆ ಫುಟ್ ಚಾರ್ಟ್ ಈ ಝೋನಿಗೆ ಯಾವಾಗ ಬರುತ್ತೆ ಹೇಳಿ? ಮಾರ್ಕೆಟ್ ಫಾಲ್ ಆದಾಗ. ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಫಾಲ್ ಆದ್ರೆ ಪುಟ್ ಸೈಡ್ ರೈಸ್ ಆಗುತ್ತೆ, ಮಾರ್ಕೆಟ್ ಅಪ್ ಸೈಡ್ ಹೋದ್ರೆ ಕಾಲ್ ಸೈಡ್ ರೈಸ್ ಆಗುತ್ತೆ. ಸೊ ಈ ಪುಟ್ ಚಾರ್ಟ್ ನಾಳೆ ಅಂತ ಹೇಳಿದ್ರೆ ಮಾರ್ಕೆಟ್ ಈ ಝೋನಿಗೆ ಬಂದ್ರೆ ಸೇಮ್ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಬ್ರೇಕ್ ಆಗ್ತಾ ಇದ್ದ ಹಾಗೆ ಈ ಝೋನ್ ಅಲ್ಲಿ ಟ್ರೇಡ್ ತಗೊಬಹುದು. ಈ ಝೋನ್ ಅಲ್ಲಿ ಹೇಗೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಈಗ ಮೊಮೆಂಟಮ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೆಕೆಂಡ್ ಕ್ಯಾಂಡಲ್ ಇದೇ ತರ ಮೊಮೆಂಟಮ್ ಆಗುತ್ತೆ. ಥರ್ಡ್ ಕ್ಯಾಂಡಲ್ ಏನಾದ್ರು ಮೊಮೆಂಟಮ್ ಈ ತರ ಡೋಜಿ ಆದ್ರೂ, ಡೋಜಿ ಕಲರ್ ರೆಡ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಮ್ಯಾಟರ್ ಆಗೋದಿಲ್ಲ. ಡೋಜಿ ಕ್ಯಾಂಡಲ್ ಲೋ ಕ್ರಾಸ್ ಆಗ್ತಾ ಇದ್ದಾಗೂ ಟ್ರೇಡ್ ತಗೊಬಹುದು. ಇಲ್ಲಾದ್ರೆ ಈ ತರ ಇನ್ವರ್ಟೆಡ್ ಹ್ಯಾಮರ್ ಇಲ್ಲ ಯಾವುದೇ ಕ್ಯಾಂಡಲ್ ಲೋ ಕ್ರಾಸ್ ಆಗ್ತಾ ಇದ್ದಾಗೂ ನೀವು ಟ್ರೇಡ್ ತಗೊಬಹುದು. ನಾಳೆ ಟಾರ್ಗೆಟ್ ಇಲ್ಲಿ ಟ್ರೇಡ್ ತಗೊಂಡ್ರೆ ನಾಳೆ ಬೆಸ್ಟ್ ಆಪರ್ಚುನಿಟಿ ಈ ಝೋನ್ ಅಲ್ಲಿ ಸೆಟಪ್ ಸಿಗುತ್ತೆ ನಾಳೆ ಟಾರ್ಗೆಟ್. ಸೊ ಇದು ಈ ಸೆಟಪ್ ಬೇಸಿಸ್ ಮೇಲೆ ತಗೊಂಡ್ರೆ 1:3 ರಿಸ್ಕ್ ರಿವಾರ್ಡ್ ಅಲ್ಲಿ ಟ್ರೇಡ್ ಮಾಡಬಹುದು ನಾಳೆ. ಥ್ಯಾಂಕ್ ಯು. ಹಾಗೂ ನನ್ನನ್ನು ಇವತ್ತಿನ ದಿನ ನಾನು ಹೇಗೆ ಟ್ರೇಡ್ ಮಾಡಿದ್ನೆಂದು ನನ್ನ ಪ್ರಾಫಿಟ್ ಅಂಡ್ ಲಾಸ್ ನೋಡೋದಿದ್ರೆ ನನ್ನ ಟ್ವಿಟರ್ ಅಲ್ಲಿ ಫಾಲೋ ಆಗ್ಬೋದು. ನಾನು ಇಲ್ಲಿ ಹಾಕ್ತೀನಿ ನನ್ನ ಪ್ರಾಫಿಟ್ ಅಂಡ್ ಲಾಸ್. ನನ್ನ ಹ್ಯಾಂಡಲ್ 1996 ಕರಾವಳಿ ಟ್ರೇಡರ್, ನಾನು ಕಾರ್ತಿಕ್ ನಾಯಕ್ ಅಂತ ಹಾಕಿದೆ ನನ್ನ ಹ್ಯಾಂಡಲ್. ಥ್ಯಾಂಕ್ ಯು.